ಬಸವ ವಸತಿ ಯೋಜನೆ ಫಲಾನುಭವಿ ಮೃತಪಟ್ಟು 3 ವರ್ಷಗಳು ಕಳೆದ ನಂತರ ಅವರ ಖಾತೆಗೆ ಬಿಲ್ ಹಣ ಜಮೆ ಮಾಡಿ ಹಣವನ್ನು ಲಪಟಾಯಿಸಿ ಅಕ್ರಮವೆಸಗಿರುವ ಘಟನೆ ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿಯಲ್ಲಿ ಬೆಳಕಿಗೆ ಬಂದಿದೆ. ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿ ಪಿಡಿಒ ನಿರ್ಮಲಾ ಅವರು ಕಾನೂನಿಗೆ ವಿರುದ್ಧವಾಗಿ ಮೃತಪಟ್ಟ ಫಲಾನುಭವಿ ಖಾತೆಗೆ 59,600 ರೂಪಾಯಿ ಜಮಾ ಮಾಡಿದ್ದಾರೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಮತ್ತು ಗಟ್ಟವಾಡಿಪುರ ಗ್ರಾಮದ ಮುಖಂಡ ರಾಜೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಟ್ಟವಾಡಿಪುರ ಗ್ರಾಮದ ಕೆಂಪಮ್ಮ ಅವರಿಗೆ ಬಸವ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 2017 ಹಾಗೂ 18ನೇ ಸಾಲಿನಲ್ಲಿ ಮಂಜೂರಾಗಿದೆ. ಜಿಪಿಎಸ್ ನಂತರ 1 ಮತ್ತು 2ನೇ ಬಿಲ್ ಅವರ ಖಾತೆಗೆ ಪಾವತಿಸಲಾಗಿದೆ. ಅನಾರೋಗ್ಯದ ನಿಮಿತ್ತ ಕೆಂಪಮ್ಮ ಅವರು 9/1/2020 ಮೃತಪಟ್ಟಿದ್ದಾರೆ. ಹೀಗಿದ್ದರೂ ಕೂಡ ಪಿಡಿಒ ನಿರ್ಮಲಾ ಅವರು ಸರ್ಟಿಫೈ ಮಾಡಿ 8/9/2023 ಮೃತ ಕೆಂಪಮ್ಮ ಅವರ ಖಾತೆಗೆ 59,600 ರೂಪಾಯಿಗಳನ್ನು ಕಾನೂನಿಗೆ ವಿರುದ್ಧವಾಗಿ ಜಮೆ ಮಾಡಿದ್ದಾರೆ. ಆ ಹಣವನ್ನು ಬೇರೊಬ್ಬ ವ್ಯಕ್ತಿಯಿಂದ ಹಣವನ್ನು ಡ್ರಾ ಮಾಡಿಸಿ ಅಕ್ರಮವೆಸಗಿದ್ದಾರೆ. ಅಲ್ಲದೆ ಪಂಚಾಯಿತಿ ಕಚೇರಿಯ ಸಮಯ ಹೊರತುಪಡಿಸಿ ನಂಜನಗೂಡಿನ ಆರ್ಪಿ ರಸ್ತೆಯಲ್ಲಿರುವ ಕಂಪ್ಯೂಟರ್ ಸೆಂಟರ್ನಲ್ಲಿ ಯಾವುದೇ ಸಭೆ ನಡಾವಳಿಗಳನ್ನು ಮಾಡದೆ ಪಂಚಾಯಿತಿ ಲಾಗಿನ್ ಬಳಸಿಕೊಂಡು 57ಕ್ಕೂ ಹೆಚ್ಚು ಈ ಸ್ವತ್ತುಗಳನ್ನು ಮಾಡಿದ್ದಾರೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದಾರೆ. ಅಕ್ರಮ ಎಸಗಿರುವ ಪಿಡಿಒ ನಿರ್ಮಲಾ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ತನಿಖೆ ನಡೆಸಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಕೆಲಸದಿಂದ ವಜಾ ಮಾಡಬೇಕು. ಇಲ್ಲವಾದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನನ್ನ ಹೆಸರು ನಾಗಣ್ಣ ಅಂತ, ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ. ಸರ್, ನಮ್ಮ ದೊಡ್ಡಕವಲಂದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗಟ್ಟವಾಡಿಪುರ ಗ್ರಾಮದಲ್ಲಿ ವೀರಶೈವ ಲಿಂಗಾಯತಕ್ಕೆ ಸೇರ್ತಕ್ಕಂಥ ಕೆಂಪಮ್ಮ ಅನ್ನೋರಿಗೆ 2017-18ನೇ ಸಾಲಿನಲ್ಲಿ ಬಸವ ವಸತಿ ಯೋಜನೆ ಅಡಿ ಮನೆ ಮಂಜೂರಾಗಿತ್ತು. ಮನೆ ಮಂಜೂರಾಗಿ ಅವರು ಕಟ್ತಾಯಿದ್ರು. ಅವರು 2020ರಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಕಾರಣಾಂತರದಿಂದ ಅವರು ಎಕ್ಸ್ಪೈರ್ ಆಗಿಬಿಟ್ರು. ಆದರೆ ನಮ್ಮ ದೊಡ್ಡಕವಲಂದೆ ಪಿಡಿಒ ನಿರ್ಮಲಾ ಅವರು ಈ ಸತ್ತೋಗಿರೋ ವ್ಯಕ್ತಿ ಹೆಸರ ಮೇಲೆ ಆಗಸ್ಟ್ 2023ರಂದು 2 ಬಿಲ್ ಮಾಡಿದ್ದಾರೆ. 2 ಬಿಲ್ ಮಾಡಿ ಇವರು ದುಡ್ಡು ಹೊಡೆದಿದ್ದಾರೆ. ಅದೇ ಥರ ಈ ಹಬ್ಬ ಸುಮಾರು ಒಂದು 60 ಖಾತೆಗಳನ್ನ, ಅಕ್ರಮ ಖಾತೆಗಳನ್ನ ಸಭೆ ಗಮನಕ್ಕೆ ತರದೆ, ಪಂಚಾಯಿತಿ ಸಾಮಾನ್ಯ ನಡವಳಿಕೆಯೂ ಆಗದೆ, ಯಾರು ಯಾವ ಸಭೆ ಗಮನಕ್ಕೆ ತರದೆ ಯಾವುದೇ ಸಭೆ ನಡೆಸ್ತಾರೆ 60 ಖಾತೆಗಳನ್ನ ಇವು 5:15 ಪಂಚಾಯತಿ ಒಳಗಡೆ ಇರೋದು. 5:15 ಆದಮೇಲೆ ನಂಜನಗೂಡಿನ 6ನೇ ಕ್ರಾಸು ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಲ್ಲಿ ಹೊರಗಡೆ ತಕ್ಕೊಟ್ಟು 60 ಖಾತೆಗಳನ್ನ ಅಕ್ರಮ ಖಾತೆಗಳನ್ನ ಮಾಡಿದ್ದಾರೆ. ಯಾವ ಯೋಜನೆಯಲ್ಲಿ ಮನೆ ಆಗಿದೆ ಸರ್? ಅದು ಬಸವ ವಸತಿ ಯೋಜನೆ ಸರ್. ಬಸವ ವಸತಿ ಯೋಜನೆ ಎಷ್ಟು ಕಂತು ತಗೊಂಡಿದ್ದಾರೆ ಅದರಲ್ಲಿ? ಅವರು 2 ಕಂತು ತಗೊಂಡಿದ್ದಾರೆ. ಇನ್ನೆರಡು ಕಂತು ಇವಾಗ ಇವರು ಮಾಡಿರೋದು, ಸತ್ತ ಮೇಲೆ ಮಾಡಿರೋದು. ಒಟ್ಟು ಎಷ್ಟು ತಗೊಂಡಿದ್ದಾರೆ? 59,000 ಚಿಲ್ಲರ ಸರ್. 59,000 ಚಿಲ್ಲರ. ಯಾರು ಸರ್ ಮುಖ್ಯ ಇದಕ್ಕೆ ಕಾರಣ? ಪಿಡಿಒ ನಿರ್ಮಲಾ ಅವರು. ಪಿಡಿಒ ನಿರ್ಮಲಾನೇ ಇದಕ್ಕೆ ಮೇನ್ ಕಾರಣ. ಅವ್ರಿಗೆ ಅವ್ರ ಜೊತೆಲಿ ಒಂದು 4 ಜನ ಅವರ ಚೇಲಗಳಿದ್ದಾರೆ. ಇದಕ್ಕೋಸ್ಕರ ಕಲೆಕ್ಷನ್ಗೋಸ್ಕರನೇ ಬಿಟ್ಕೊಂಡಿದ್ದಾರೆ ಅವರು. ಆ 4 ಜನ ಚೇಲ ಅವ್ರನ್ನ ಈ ಥರ ಕೇಸಸ್ ಎಲ್ಲೆಲ್ಲಿವೆ ಇದನ್ನ ಹಿಡ್ಕೊಂಬರೋದು, ಇದನ್ನು ಒಳಗೆ ಇದನ್ನು ಯಾರಿಗೂ ಗೊತ್ತಾಗದಂಗೆ ಅವರೇ ಇದು ಮಾಡ್ಕೊಳ್ಳೋದು. ಹಿಂದೆ ಎಷ್ಟು ಕೇಸಸ್ ಇವೆ ಇನ್ನೂ ತೆಗೆದು ತನಿಖೆ, ಸಮಗ್ರವಾದ ತನಿಖೆ ಮಾಡಿದ್ರೆ ಇನ್ನೂ ಎಷ್ಟು ಬರ್ತವೆ ಅನ್ನೋದು ಗೊತ್ತಿಲ್ಲ. ಇವ್ರು ಬಂದು ಸುಮಾರು ಇದೇ ಥರ ಈ ಅಮ್ಮನ ಮೊದಲು ಮಾಡಿ ನಮ್ಮ ಪಂಚಾಯತಿಯಿಂದ 3 ತಿಂಗಳಿಗೆ ಎತ್ತಂಗಡಿಯಾಗಿತ್ತು. ಮತ್ತು ಆ ಚೇಲೆಗಳನ್ನ ಹಿಡ್ಕೊಂಡು ವಾಪಸ್ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಶಾಸಕರು ಪಾಪ ಯುವಕರು ಅವರು ತುಂಬ ಒಳ್ಳೆಯವರು, ಅವ್ರ ಗಮನಕ್ಕೆ ಬಂದಿಲ್ಲ ಇದು ಅಂತ ತಿಳ್ಕೊಂಡು ಅವರು ಬಂದರೆ ಅವರು ಕ್ರಮ ತಗೋತಾರೆ. ಇದನ್ನು ಶಾಸಕರ ಗಮನಕ್ಕೂ ನಾವು ತರ್ತೀವಿ. ಮತ್ತು ಅದೇ ಥರ 20 ಲಕ್ಷ ನಿಧಿ 2ರಿಂದ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಇದೇ ಮೇಡಮ್ ಕಂಪ್ಲೇಂಟ್ ಮಾಡಿ ತನಿಖೆ ಆಯಿತು. ನಂಜನಗೂಡು ಇಒ ಆಫೀಸಿಂದ ತನಿಖಾಧಿಕಾರಿಗಳು ತನಿಖೆ ಮಾಡಿ ಅಂತ ಬಂದಾಗ 8 ಲಕ್ಷಕ್ಕೆ ಮಾತ್ರ ಲೆಕ್ಕ ಕೊಡ್ತಾರೆ. ಇನ್ನೂ 12 ಲಕ್ಷಕ್ಕೆ ಇವರು ಯಾವುದೇ ಥರ ಲೆಕ್ಕನೇ ಕೊಟ್ಟಿಲ್ಲ. ಯಾರ ಹೆಸರಿಗೆ ಹೋಗಿದೆ, ಯಾವ ಅಕೌಂಟ್ಗೆ ಹೋಗಿದೆ ಅದು ಯಾರೂ ಕೊಟ್ಟಿಲ್ಲ. ಎಲ್ಲ ಕದ್ದು ಮುಚ್ಚು ಲೆಕ್ಕ ಹಾಕ್ತಾ ಇದ್ದಾರೆ ಇವರು. ಸೊ ಇದು ಸೂಕ್ತ ತನಿಖೆ ಆಗಬೇಕು. ಆ ಅಮ್ಮನ ಇಮಿಡಿಯೇಟ್ ಅಮಾನತು ಮಾಡಿ ಸೂಕ್ತ ತನಿಖೆ ಮಾಡಿ ಕಾನೂನು ರೀತ್ಯ ಪಿಡಿಒ ನಿರ್ಮಲಾ ವಿರುದ್ಧ ಕಾನೂನು ರೀತ್ಯ ಕ್ರಮ ತಗೋಬೇಕು ಅಂತ.